ಅವರು ಹಾಕಿದ ಅನ್ನ ತಿಂದು ವೃದ್ಧಾಪ್ಯ ಕಳೀತಾ ಇದೆಯಲ್ವಾ, ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ಕಣ್ಣಂತೂ ಕುರುಡು, ಆದರೆ ಒಳಗಿರೋ ಜ್ಞಾನದ ಕಣ್ಣನ್ನು ಕೂಡ ಮುಚ್ಚಿಕೊಂಡು ಬಿಟ್ಟಿದೆಯಲ್ಲ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ಮತ್ತೆ ಶ್ರೀಮದ್ ಭಾಗವತದ ಕಥೆಗೆ ಬರ್ತಾ ಇದ್ದೇನೆ. ಈಗಾಗಲೇ ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರುವಂತಹ ನಾರದರ ಪೂರ್ವಜನ್ಮ ವೃತ್ತಾಂತ, ಅಶ್ವತ್ಥಾಮನ ವೃತ್ತಾಂತ, ಪರೀಕ್ಷಿತ ಮಹಾರಾಜನ ವೃತ್ತಾಂತದ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೇನೆ. ಇದೇ ಪ್ರಥಮ ಸ್ಕಂದದಲ್ಲಿ ಧೃತರಾಷ್ಟ್ರ ಗಾಂಧಾರಿ ದೇಹತ್ಯಾಗದ ಕಥೆ ಇದೆ. ಮಹಾಭಾರತ ಯುದ್ಧದ ನಂತರದ ಅತೀ ಪ್ರಮುಖ ಘಟನೆ ಇದು. ಧರ್ಮರಾಯನ ಆಸ್ಥಾನದಲ್ಲಿ ಧೃತರಾಷ್ಟ್ರ ಗಾಂಧಾರಿಯರಿಗೆ ರಾಜ ಮರ್ಯಾದೆ ಇದ್ರೂ ಕೂಡ ತಮ್ಮ ಅರಮನೆಯ ಸುಖವನ್ನು ಬಿಟ್ಟು ಯಾಕೆ ಇವರು ಕಾಡಿಗೆ ಹೋದರು, ಯಾಕೆ ಇವರಿಗೆ ಇಷ್ಟೊಂದು ವೈರಾಗ್ಯ ಬಂತು ಅನ್ನೋದನ್ನು ಇವತ್ತಿನ ಈ ಭಾಗವತದ ಕಥೆಯಲ್ಲಿ ನೋಡೋಣ. ಮಹಾಭಾರತ ಯುದ್ಧ ಮುಗ್ದಾಯಿತು. ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗುತ್ತೆ. ತನ್ನವರನ್ನೆಲ್ಲ ಕಳ್ಕೊಂಡ ಧೃತರಾಷ್ಟ್ರ ಮತ್ತು ಗಾಂಧಾರಿ ಪಾಂಡವರ ಅರಮನೆಯನ್ನು ಸೇರಬೇಕಾಗತ್ತೆ. ಧೃತರಾಷ್ಟ್ರ ಬರೀ ಅಂಧ ಆಗಿದ್ದಿದ್ರೆ ಪರವಾಗಿಲ್ಲ, ಆದರೆ ಅವನು ಮನಸ್ಸಿನಿಂದ ಕುರುಡ ಆಗಿದ್ದಕ್ಕೆ ಎಲ್ಲರನ್ನ ಕಳ್ಕೊಳ್ತಾನೆ. ಧೃತರಾಷ್ಟ್ರ ಸರಿಯಾಗಿ ಇದ್ದಿದ್ರೆ ದುರ್ಯೋಧನ ಅಷ್ಟೊಂದು ಕೆಟ್ಟು ಹೋಗ್ತಾ ಇರಲಿಲ್ವೇನೋ. ಅಂಧ ದೊರೆಯ ಅಂಧ ಪ್ರೀತಿ ಎಲ್ಲವನ್ನ ನಾಶ ಮಾಡಿಬಿಡುತ್ತೆ. ಇಷ್ಟೆಲ್ಲ ಘಟನೆಗಳು ನಡೆದಿದ್ರೂ ಕೂಡ ಇವರಿಗೆ ವೈರಾಗ್ಯ ಅನ್ನೋದು ಬಂದಿರಲಿಲ್ಲ. ಭೀಮನಂತೂ ಸಮಯ ಸಿಕ್ಕಾಗಲೆಲ್ಲ ಧೃತರಾಷ್ಟ್ರನನ್ನು ಹಂಗಿಸ್ತಾ ಇರ್ತಾನೆ. ಧರ್ಮರಾಯ ಮಾತ್ರ ಬಹಳ ಆದರದಿಂದ ನೋಡಿಕೊಳ್ತಾರೆ. ಹೀಗೆ 15 ವರ್ಷ ಕಳೆದೇ ಬಿಡುತ್ತೆ. ತೀರ್ಥಯಾತ್ರೆ ಮುಗಿಸಿದಂತಹ ಧೃತರಾಷ್ಟ್ರನ ತಮ್ಮ ಪರಮಜ್ಞಾನಿಯಾದ ವಿದುರ ಹಸ್ತಿನಾಪುರಕ್ಕೆ ಬರ್ತಾರೆ. ಕೊನೆಗಾಲ ಹತ್ತಿರ ಬರ್ತಾ ಇದ್ರೂ ಕೂಡ ಅರಮನೆಯ ವೈಭೋಗದಲ್ಲೇ ಜೀವನ ನಡೆಸ್ತಾ ಇರುವಂತಹ ಧೃತರಾಷ್ಟ್ರನನ್ನು ನೋಡಿ ವಿದುರ ಕೆಲವೊಂದು ಕಹಿ ಮಾತುಗಳನ್ನು ಹೇಳ್ತಾರೆ. ನಾಚಿಕೆ ಆಗೋದಿಲ್ವಾ ನಿನಗೆ? ಪಾಂಡವರ ವಿನಾಶವನ್ನು ಬಯಸಿದವರು ನೀವೆಲ್ಲ. ಅರಗಿನ ಅರಮನೆಯಲ್ಲಿ ಹಾಕಿ ಸುಟ್ಟು ಹಾಕೋದಕ್ಕೆ ನೋಡಿದ್ರಿ, ಭೀಮನಿಗೆ ವಿಷ ಕೊಟ್ರಿ, ಶತ್ರುಗಳ ರೀತಿಯಲ್ಲಿ ಅವರನ್ನು ನೋಡ್ಕೊಂಡಿದ್ದೀರ. ಅವರು ಎಲ್ಲವನ್ನ ಮರ್ತಿದ್ದಾರೆ, ಅದು ಅವರ ಒಳ್ಳೆತನ. ಆದರೆ ನಿನಗೆ ಇದೆಲ್ಲ ನೆನಪಿರ್ಬೇಕಲ್ವಾ? ಪಾಪ ಪ್ರಜ್ಞೆ ನಿನ್ನನ್ನು ಕಾಡೋದೇ ಇಲ್ವಾ? ಅವರ ಅರಮನೆಯಲ್ಲೇ ಅವರು ಹಾಕಿದ ಅನ್ನ ತಿಂದು ವೃದ್ಧಾಪ್ಯ ಕಳೀತಾ ಇದೆಯಲ್ವಾ, ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ಕಣ್ಣಂತೂ ಕುರುಡು, ಆದರೆ ಒಳಗಿರೋ ಜ್ಞಾನದ ಕಣ್ಣನ್ನು ಕೂಡ ಮುಚ್ಚಿಕೊಂಡು ಬಿಟ್ಟಿದೆಯಲ್ಲ. ನಿನ್ನ ಸ್ವಾರ್ಥದಿಂದಾನೇ ನಿನ್ನವರೆಲ್ಲ ಮಣ್ಣಾಗಿ ಹೋದರು, ಆದರೂ ನಿನಗೆ ಅರಮನೆಯ ವ್ಯಾಮೋಹ ಮಾತ್ರ ಹೋಗಲಿಲ್ಲ ನೋಡು. ದೇಹಕ್ಕೆ ಮುಪ್ಪ ಅಡರಿದ್ರು, ಬದುಕಿನ ಮೇಲೆ ಆಸೆ ಇನ್ನೂ ತಗಲಿಲ್ವಾ? ಎಷ್ಟೇ ವೈಭೋಗ ಇದ್ರೂ ಕೊನೆಗಾಲದಲ್ಲಿ ಭಗವಂತನ ನಾಮಸ್ಮರಣೆ ಮತ್ತು ವೈರಾಗ್ಯ ಮುಖ್ಯ. ಇನ್ನುಳಿದ ಅಲ್ಪ ಸ್ವಲ್ಪ ಜೀವನವನ್ನು ಭಗವಂತನ ಧ್ಯಾನದಲ್ಲಿ ಕಳೆದು ಮೋಕ್ಷ ಪಡೆಯುವಂಥ ಯೋಚನೆ ಮಾಡು ಅಂತ ವಿದುರ ತುಂಬ ಕಟುವಾಗಿ ಹೇಳ್ತಾನೆ. ಆಗ ಧೃತರಾಷ್ಟ್ರನಿಗೆ ಜ್ಞಾನೋದಯ ಆಗುತ್ತೆ. ಕುಂತಿಯ ಇಚ್ಛೆಯಂತೆ ಕುಂತಿ ಸಹಿತರಾಗಿ ಅರಮನೆ ತೊರೆದು ಕಾಡಿಗೆ ಹೋಗ್ತಾರೆ. ಸಮಯ ಕಳೆದ ನಂತರ ಗಂಗಾ ನದಿ ತಡದಲ್ಲಿ ಕಠಿಣವಾದ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಹೀಗೆ ದೇವರ ಧ್ಯಾನದಲ್ಲಿ ತೊಡಗಿ ಮುಂದೆ ಯೋಗಾಗ್ನಿಯ ಮೂಲಕ ದೇಹತ್ಯಾಗಕ್ಕೆ ಸಿದ್ಧರಾದಾಗ ಕಾಡಿನಲ್ಲಿ ಕಾಡ್ಗಿಚ್ಚು ಬರುತ್ತೆ. ಎಲ್ಲವೂ ಭಗವಂತನ ಇಚ್ಛೆ ಅಂತ ಸ್ವೀಕಾರ ಮಾಡಿ ಅಗ್ನಿಯಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಹೀಗೆ ವಿದುರನ ಮಾರ್ಗದರ್ಶನದಿಂದ ಮುಕ್ತಿ ಹೊಂದ್ತಾರೆ. ಸರಳವಾಗಿ ಸುಂದರವಾಗಿ ಬದುಕೋದು ಒಂದು ಕಲೆ. ಈ ಬದುಕುವ ಕಲೆಯನ್ನು ಭಾಗವತ ನಮಗೆ ಬಹಳ ಸೊಗಸಾಗಿ ಹೇಳಿಕೊಡುತ್ತೆ. ಹಾಗಾಗಿ ಸಮಯ ಮಾಡಿಕೊಂಡು ಭಾಗವತದ ಪಠಣ ಅಥವಾ ಶ್ರವಣ ಮಾಡಿ ಅಂತ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲ ಬಂಧುಗಳಿಗೆ ವಂದನೆ.